ಹಾಯ್ ಗಾಯ್ಸ್, ವಿಮೆನ್ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತ. ಇದು ನನ್ನ ಚಾನಲ್ನ ಮೊದಲ ವ್ಲಾಗ್ ಆಗಿದೆ. ನನ್ನ ಮೊದಲ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿರೋದು ನನಗೆ ತುಂಬ ಖುಷಿಯಾಗಿದೆ. ಇನ್ನು ಮುಂದೆ ಈ ಚಾನಲಲ್ಲಿ ನಮ್ಮ ದಿನನಿತ್ಯದ ಜೀವನ, ಆಸಕ್ತಿದಾಯಕ ವಿಷಯಗಳು, ಬೇರೆಗೆ ಉಪಯುಕ್ತವಾದಂತಹ ವಿಷಯಗಳು ಮತ್ತು ಸಾಕಷ್ಟು ಹೊಸ ಅನುಭವಗಳನ್ನು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇನೆ ಸ್ನೇಹಿತರೆ. ಹಾಗಾದರೆ ನಮ್ಮ ಮೊದಲ ವ್ಲಾಗನ್ನು ಶುರು ಮಾಡೋಣ ಬನ್ನಿ ನನ್ನ ಜೊತೆ. ಗಾಯ್ಸ್, ಈ ನನ್ನ ವ್ಲಾಗನ್ನು, ನನ್ನ ವ್ಲಾಗ್ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಸೊ ಬನ್ನಿ ಶುರು ಮಾಡೋಣ. ಇವತ್ತಿನ ನನ್ನ ಒಂದು ಬ್ಲಾಗನ್ನು ಸಣ್ಣ ವಿಡಿಯೋದೊಂದಿಗೆ ನಾನು ಶುರು ಮಾಡಿದ್ದೇನೆ. ಸೊ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಗಾಯ್ಸ್, ನಾನು ಇಲ್ಲಿ ದೋಸೆ ಮಾಡ್ತಾ ಇದ್ದೇನೆ ಅಂದರೆ ಇದೇನು ಮಾರ್ನಿಂಗ್ ದೋಸೆ ಅಲ್ಲ, ಮಾರ್ನಿಂಗ್ ನಾಷ್ಟ ಅಲ್ಲ ಗಾಯ್ಸ್. ಇದು ಈವ್ನಿಂಗ್ ನಾನು ಮಾಡ್ತಾ ಇರೋದು ನಾಷ್ಟ. ಅಂದರೆ ಮಕ್ಕಳು ಸ್ಕೂಲಿಂದ ಬಂದರು 4 o'clock ನಂತರ. ಸೊ ಅವರಿಗೆ ಸ್ವಲ್ಪ ದೋಸೆ ಹಿಟ್ಟು ಮಾಡಿ ಹಾಗೆ ಇಟ್ಟಿದ್ದೆ, ಬೆಳಿಗ್ಗೆ ಮಾಡಿದ್ದದ್ದು. ಸೊ ಹಾಗಾಗಿ ಅವರಿಗೆ ಮಾಡಿಕೊಟ್ರೆ ಸೊ ಅವ್ರು ಸ್ವಲ್ಪ ತಿಂದರೆ ಚೆನ್ನಾಗಾಗುತ್ತೆ ಅಂತೇಳಿ ಸೊ ತಿಂಡಿಯನ್ನು ಕೊಟ್ಟು ಮಕ್ಕಳಿಗೆ ಶಾಪಿಗೆ ಕರ್ಕೊಂಡು ಹೋಗಬೇಕಿತ್ತು. ಯಾಕೆಂದರೆ ನನ್ನ ಮಗನ ಒಂದು NCC ಇತ್ತು, ನಾಳೆ ಇಂಡಿಪೆಂಡೆನ್ಸ್ ಡೇ 18th ಸೆಲೆಬ್ರೇಷನ್ಗೋಸ್ಕರ. ಸೊ NCC ಅವನು ಪಾರ್ಟಿಸಿಪೇಟ್ ಮಾಡಿದ್ದ. ಸೊ ಹಾಗಾಗಿ ಅವನಿಗೆ ಡ್ರೆಸ್ ಅಂದರೆ ಯೂನಿಫಾರ್ಮ್ ನಾನು ಪರ್ಚೇಸ್ ಮಾಡೋದಿತ್ತು. ಹಾಗಾಗಿ ಸೊ ತಿಂಡಿ ತಿಂತ ಟಿ ವಿಯಲ್ಲಿ ನನ್ನ ವಿಡಿಯೋನು ಕೂಡ ನೋಡ್ತಾ ಇದ್ದಾರೆ. ಸೊ ಫೈನಲಿ ನಾವು ಹೊರಗೆ ಬಂದ್ವಿ. ಸೊ ಶಾಪಿಗೆ ಹೋಗಬೇಕು. ಸೊ ನಾನೇನು ರೆಡಿ ಆಗಲಿಲ್ಲ, ಸ್ವಲ್ಪ ಮಲಗಿದ್ದೆ ಅಷ್ಟೇ. ಮಲ್ಕೊಂಡು ಹಾಗೆಯೇ ಮಕ್ಕಳಿಗೆ ಸ್ವಲ್ಪ ಅರ್ಜೆಂಟ್ ಇದೆ ಮಮ್ಮಿ ಅಂತ ಹೇಳಿದ್ರು. ಹಾಗಾಗಿ ಅವ್ರು ಕರ್ಕೊಂಡು ನಾನು ಇವಾಗ ಶಾಪಿಗೆ ಹೋಗ್ತಾ ಇದ್ದೇನೆ. ಸೊ ಗಾಡಿ ತೆಗೆಯುವಾಗ ಗಾಡಿಯಲ್ಲಿ ಹೆಲ್ಮೆಟು ಕೂಡ ಇರಲಿಲ್ಲ. ನಮ್ಮ ಮನೆಯವರು ಹೆಲ್ಮೆಟನ್ನು ಮನೇಲಿ ಇಟ್ಟುಬಿಟ್ಟಿದ್ರು. ಸೊ ಮಗನಿಗೆ ಕಳಿಸಿದೆ, ಹೆಲ್ಮೆಟ್ ತೊಗೊಂಡು ಬಾ ಅಂತ ಹೇಳಿ. ಸೊ ಸಂಜೆ ಹೊತ್ತಾಗಿತ್ತು, ಹಾಗಾಗಿ ಸೊ ಬೇಗ ಹೋಗಿ ಬರಬೇಕಲ್ವ, ಹಾಗಾಗಿ ಸೊ ಫೈನಲಿ ನಾವು ಹೆಲ್ಮೆಟ್ ಹಾಕ್ಕೊಂಡು ಇವಾಗ ಹೋಗ್ತಾ ಇದ್ದೇವೆ. ಸೊ ಶಾಪ್ ಕಡೆಗೆ ಹೋಗ್ತಾನೆ ನನ್ನ ಮಗ ವಿಡಿಯೋನ ಮಾಡ್ತಾ ಇದ್ದಾನೆ ಇನ್ನು ಕೂತ್ಕೊಂಡು. ಅಂದರೆ ಅವನು ಹಿಡಿಲಿಕ್ಕೆ ಆಗ್ತಿಲ್ಲ ಅವನಿಗೆ ಮೊಬೈಲನ್ನು. ಇದು ನನ್ನ ಫಸ್ಟ್ ವ್ಲಾಗ್ ಅಲ್ವಾ, ನಾನು ಯಾವ ಥರ ಮಾಡಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಏನಾದರೂ ಇದರಲ್ಲಿ ಮಿಸ್ಟೇಕ್ ಆದರೆ ದಯವಿಟ್ಟು ಸರಿ ಮಾಡ್ಕೊಳ್ಳಿ. ಸೊ ರೋಡಲ್ಲಿ ಹೋಗುವಾಗ ಅಂದರೆ ನನಗೆ ಏನು ಅನ್ಸುತ್ತೆ, ಫಸ್ಟ್ ಇಲ್ಲಿ ಬಹಳಷ್ಟು ಏನು ದನ ಕರುಗಳೇನು ರೋಡ್ ಮೇಲೇ ಇರ್ತಾವಪ್ಪ. ಸೊ ಇದೆಲ್ಲ ನೋಡಿ ಸೊ ಗಾಡಿ ಎಲ್ಲ ಏನಾಗುತ್ತೆ ಅಂದರೆ ಭಾಳಷ್ಟು ಟ್ರಾಫಿಕ್ ಆಗಿಬಿಡ್ತಾವೆ. ಇವು ರೋಡ್ ಮೇಲೆ ಭಾಳಷ್ಟು ದನಗಳನ್ನು ಬಿಟ್ಟಿರ್ತಾರೆ. ನಮ್ಮ ಹಳ್ಳಿ ಕಡೆ ಎಲ್ಲ ಅಷ್ಟು ಹಾಗೇನು ಇರಲ್ಲಪ್ಪ ನನಗೆ ಅನಿಸೋ ಮಟ್ಟಿಗೆ. ಸೊ ಈ ಸಿಟಿಯಲ್ಲಿ ಮುಖ್ಯವಾಗಿ ಈ ಕೋಸ್ಟಲ್ ಏರಿಯಾದಲ್ಲಿ ದನ ಕರುಗಳನ್ನು ಕಟ್ಟೋದೇ ಇಲ್ಲ ಇವರು, ಹಾಗೆ ಬಿಟ್ಟಿರ್ತಾರೆ. ಈ ದನ ಕರುಗಳು ರೋಡ್ ಮೇಲೆ ಅಡ್ಡಿ ಬಂದಾಗ ಭಾಳಷ್ಟು ಜನರು ಆಕ್ಸಿಡೆಂಟ್ ಕೂಡ ಆಗಿದ್ದನ್ನು ನಾನು ಕೂಡ ನೋಡಿದ್ದೇನೆ. ಸೊ ಹಾಗಾಗಿ ಹೇಳಿದೆ ಇಲ್ಲಿ. ಸೊ ಫೈನಲಿ ನಾವು ಇಲ್ಲಿ ಶಾಪಿಗೆ ಬಂದುಬಿಟ್ವಿ. ಆಲ್ರೆಡಿ ಸಂಜೆ ಆಗಿಬಿಟ್ಟಿತ್ತು. ಸೊ ಬೇಗ ತೊಗೊಂಡು ಹೋಗೋಣ ಅಂತ ಪರ್ಚೇಸ್ ಮಾಡ್ಕೊಂಡು ಹೋದರೆ ಆಯಿತು ಅಂಥೇಳಿ. ಸೊ ಇಲ್ಲಿ ಜ್ಯುವೆಲರ್ಸ್ ಅಲ್ಲ, ಮೇಲ್ಗಡೆ ಇರುವಂಥದ್ದು ಸ್ಪೋರ್ಟ್ಸ್ನ ಒಂದು ಶಾಪ್. ಸೊ ಅದರಲ್ಲೇ ಎಲ್ಲ NCC ಇದಾಗಿರ್ಬೋದು, ಸೊ ಸ್ಪೋರ್ಟ್ಸ್ನ ಎಲ್ಲ ಬಟ್ಟೆಗಳು ಸಿಗ್ತವೆ. ಸೊ ಹಾಗಾಗಿ ಆ ಶಾಪ್ಗೆ ಹೋದ್ವಿ ನಾವು. ನನ್ನ ಮಗ ಹೆಚ್ಚಾಗಿ ಬರೋದೇ ಈ ಶಾಪಕ್ಕೆ. ಏನೋ ಬಟ್ಟೆ ಏನು ತೊಗೊಳೋದಿದ್ರು ಈ ಶಾಪಿಗೆ ಹೆಚ್ಚಾಗಿ ಬರ್ತಾನೆ. ಸೊ ಇದರಲ್ಲಿ ಎಲ್ಲ ಥರದ ಪ್ಲೇಸ್ ಅಂದರೆ ಕ್ರಿಕೆಟ್ಸ್ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ಸೊ ಎಲ್ಲ ಥರದ ಇಲ್ಲಿ ಮೆಡಲ್ಸ್ಗಳಾಗಿರ್ಬೋದು ಎಲ್ಲ ಸಿಗ್ತವೆ. ಸೊ ಎಲ್ಲರೂ ಇಲ್ಲಿ ಸಿಗ್ತವೆ. ಎಲ್ಲವೂ ಏನು ಬೇಕು ನಮಗೆ ಅದೆಲ್ಲ ಪರ್ಚೇಸ್ ಮಾಡ್ಕೋಬಹುದು. ಸೊ ಎಲ್ಲ ನೋಡ್ತಾ ಇದ್ದೀರಲ್ಲ, ಸೊ ಎಷ್ಟು ಚೆನ್ನಾಗಿ ಅವರು ಅಂದರೆ ಒಳ್ಳೊಳ್ಳೆ ಒಂದು ಸ್ಪೋರ್ಟ್ಸ್ನ ಇಲ್ಲಿ ಇನ್ಸ್ಟ್ರೂಮೆಂಟನ್ನು ಇಟ್ಟಿರ್ತಾರೆ. ಓಕೆ, ಸೊ ನೋಡಿ ಯಾವ ರೀತಿಯಾಗಿವೆ, ಎಲ್ಲ ಚೆನ್ನಾಗಿದ್ದಾವೆ. ಎಲ್ಲನೂ ಕೂಡ ನೋಡಿದ್ದೇವೆ. ಸ್ಕೂಲಲ್ಲೆಲ್ಲ ಪ್ರೈಸನ್ನು ಕೊಡ್ತಾರಲ್ವ, ಆ ಪ್ರೈಸ್ಗಳೆಲ್ಲ ಇಲ್ಲಿಂದನೇ ತೊಗೊಂಡು ಹೋಗೋದು, ಮೆಡಲ್ಸ್ಗಳನ್ನು. ಮತ್ತು ಸ್ಪೋರ್ಟ್ಸ್ ಇವೆಂಟ್ಸ್ ಎಲ್ಲ ಇಟ್ಟಿರ್ತಾರಲ್ವ, ಸೊ ಆ ಇವೆಂಟ್ಸ್ಗಳದ್ದೇ ಬೇಕಾದಂತಹ ಎಲ್ಲ ಮಟೀರಿಯಲ್ಸ್ಗಳು, ಎಲ್ಲ ವಸ್ತುಗಳು ಕೂಡ ಇಲ್ಲೇ ಸಿಗ್ತವೆ. ಸೊ ನೋಡಿ ಪ್ರೈಸ್ ಎಲ್ಲ ಎಷ್ಟು ಚೆನ್ನಾಗಿದ್ದಾವೆ. ಸೊ ಮೆಡಲ್ಸ್ಗಳು. ಓಕೆ, ಮತ್ತು ಸ್ಪೋರ್ಟ್ಸ್ ಟೈಪ್ನಲ್ಲಿ ಇರುವಂಥ ಬಟ್ಟೆಗಳು, ಎಸ್ಪೆಷಲಿ ಬಾಯ್ಸಿಗೆಲ್ಲ ಇರುವಂತಹ ಎಲ್ಲ ಟೈಪ್ನ ಬಟ್ಟೆಗಳು, ಎಲ್ಲ ಸ್ಪೋರ್ಟ್ಸ್ ರೀತಿಯಲ್ಲಿರುವಂತಹ ಬಟ್ಟೆಗಳು. ಓಕೆ, ಸೊ ಈ ಬಟ್ಟೆಗಳನ್ನು ನೋಡಿದ ತಕ್ಷಣ ಎಲ್ಲ ನಮಗ ನೋಡ್ತಾ ಇದ್ದ, ಅವನಿಗೆ ಸ್ಪೋರ್ಟ್ಸ್ ಬಟ್ಟೆಗಳಂದರೆ ಸ್ಪೋರ್ಟ್ಸ್ನ ಏನು ಟಿ ಶರ್ಟ್ಸ್ ಪ್ಯಾಂಟ್ ಇರ್ತಾವಲ್ಲ ಅವೆಲ್ಲ ತುಂಬ ಇಷ್ಟ ಅವನಿಗೆ. ಹಾಗಾಗಿ ಓಡೋಡಿ ಈ ಶಾಪಿಗೆ ಬರ್ತಾನಪ್ಪ. ಯಾಕೇನೋ ಭಾಳ ಅವನಿಗೆ ಏನು ತೊಗೊಳೋದಿದ್ರೆ ಬಾ ಅಮ್ಮ ಗ್ಯಾಲಕ್ಸಿ ಶಾಪಿಗೆ ಹೋಗೋಣ ಹೀಗೆಲ್ಲ ಹೇಳ್ಕೊಂಡು ಕರ್ಕೊಬಂದ ನನಗಿಲ್ಲಿ. ಸೊ ನೋಡಿ ಎಲ್ಲ ಇದನ್ನೇ ಅವ್ನು ತೊಗೊಳ್ಳಿ ಬಂದಿರುವಂಥ ಅಂದರೆ ಪರ್ಚೇಸ್ ಮಾಡಲಿಕ್ಕೆ ಬಂದಿರುವಂಥದ್ದು ಏನಂದರೆ ಇದು NCCದು ಯೂನಿಫಾರ್ಮ್. ಏನು ಮಾಡ್ತಿದ್ದಾನಂದರೆ ಎಲ್ಲ
ಒಂದು ಸ್ಪೋರ್ಟ್ಸ್ ಟಿ ಶರ್ಟ್ಗಳನ್ನು ನೋಡ್ತಾ ಇದ್ದಾನೆ. ಮತ್ತು ಅವನಿಗೆ ಏನೇನು ಬೇಕು ಏನೋ 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 ಒಂದು ಆಸೆ ಅವನಿಗೆ. ಎಲ್ಲ ಬರೀ ಸ್ಪೋರ್ಟ್ಸ್ ಒಂದು ಟಿ ಶರ್ಟ್ಸ್ಗಳನ್ನು, ಪ್ಯಾಂಟ್ಸ್ಗಳನ್ನು, ಮತ್ತು ಈ ಏನು ಬ್ಯಾಟ್ ಇರ್ತವೆ, ಬಾಲ್ ಇರ್ತವೆ. ಸೊ ಅವುಗಳನ್ನೆಲ್ಲ ನೋಡ್ತಾನೆ. ಬಂದುಬಿಟ್ಟು ಈ ಒಂದು ಶಾಪಿಗೆ ಬಂದರೆ ಅದೇ ಕೆಲಸ ಅವನಿಗೆ. ಇನ್ನು ಇದರಲ್ಲಿ ನನ್ನ ಸಣ್ಣ ಮಗ ಅದು ಕೂಡ ಹೌದು. ಸೊ ನಾನು ಕೂಡ ನೋಡಿದೆ. ನನ್ನ ಸಣ್ಣ ಮಗನಿಗೆ ಇಲ್ಲಿ ಫುಟ್ಬಾಲ್ ಟಿ ಶರ್ಟ್ ಅಂದರೆ ಭಾಳ ಇಷ್ಟ ಆಗಿತ್ತು. ಸೊ ತೊಗೊಳ್ಳೋಣ ಅಂತ ಹೋದೆ. ನೋಡ್ತಾ ಇದ್ದೆ, ನಾನು ತೋರಿಸ್ತಾ ಇದ್ದೆ ನನಗೆ ಫುಟ್ಬಾಲ್ನ ಒಂದು ಟಿ ಶರ್ಟ್ ಮಮ್ಮಿ ಬೇಕು ನನಗೆ ಅಂತ ಹೇಳಿಬಿಟ್ಟು. ಸೊ ನೋಡಿದ್ದೆ. ಆದರೆ ಅದು ಟಿ ಶರ್ಟ್ ಎಲ್ಲ ಚಿಕ್ಕದಾಗಿದೆ, ಅವನ ಸೈಜಿಗಿರಲಿಲ್ಲ. ಸೊ ಹಾಗಾಗಿ ಮತ್ತೆಲ್ಲ ಬಟ್ಟೆಗಳನ್ನು ನನ್ನ ಮಗ ಇದೆಲ್ಲ ನೋಡ್ತಾ ಇರುವಂಥದ್ದು. ಎಲ್ಲ ಬಟ್ಟೆಗಳನ್ನ ನೋಡ್ತಾನೆ. ಸೊ ಪ್ಯಾಂಟ್ಗಳು ಎಷ್ಟು ಪ್ಯಾಂಟ್ ಅವನು ಕೊಡಿಸಿದ್ರು ಅಷ್ಟೇ. ಮತ್ತಷ್ಟು ಯಾವಾಗ ನಾವು ಶಾಪಿಗೆ ಹೋಗ್ತೇವೆ ಅವಾಗೆಲ್ಲ ಇದನ್ನು ನೋಡ್ತಾನೆ ಇರ್ತಾನೆ. ಓಕೆ. ಸೊ ಇಲ್ಲಿ ನೋಡು ಸಣ್ಣ ಮಗ ನನಗೆ. ನನ್ನ ಸಣ್ಣ ಮಗ ಇವನು ಟಿ ಶರ್ಟನ್ನು ಹಿಡ್ಕೊಂಡಿದ್ದಾನೆ, ಇದು ಬೇಕು ನನಗೆ ಅಂತ ಹೇಳ್ಬಿಟ್ಟು. ಆದರೆ ಅದು ಟಿ ಶರ್ಟ್ ಏನಾಗಿತ್ತಂದರೆ ಚಿಕ್ಕದಾಗಿತ್ತು, ಅವ್ನ ಸೈಜಿಗೆ ಬರ್ತಾ ಇರಲಿಲ್ಲ. ಅವ್ನು ಬಂದಿದ್ದು ಅಷ್ಟೇ ಇದೆ, ಬಟ್ ಅದು ಕೂಡ ಚಿಕ್ಕಿದೆ ಅಲ್ವಾ. ಸೊ ಸಣ್ಣಿದೆ. ಸೊ ಹಾಗಾಗಿ ನಾನೇ ಅಂದೆ ಬೇಡ ಅಂತ ಹೇಳಿದೆ. ಮೆಸ್ಸಿದಮ್ಮ ಕೊಡಿಸು ಅಂತ ಹೇಳ್ದೆ. ನನಗೆ ಮೆಸ್ಸಿ ಅಂತೆ. ಸೊ ಫುಟ್ಬಾಲ್ ಮೆಸ್ಸಿ. ಸೊ ಕೊಡಿಸು ಅಂತ ಹೇಳ್ತಾ ಇದ್ದ. ನಾನು ಬೇಡ ಅಂತ ಹೇಳಿ ಇಟ್ಟೆ. ಅಂದರೆ ಸಣ್ಣದಿದೆ, ಸೈಜಿಗಿರಲಿಲ್ಲ. ಫೈನಲಿ ನಾವು ಯೂನಿಫಾರ್ಮ್ ತೊಗೊಂಡು ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ಕೆಳಗಡೆ. ಬಂದ ತಕ್ಷಣ ನಾಳೆ ಇಂಡಿಪೆಂಡೆನ್ಸ್ ಡೇ ಇತ್ತಲ್ವ. ಸೊ ಇಂಡಿಪೆಂಡೆನ್ಸ್ ಡೇದು ಎಲ್ಲ ಶಾಪಿಂಗ್ ನೋಡಿದ್ವಿ. ಇದು ಎಲ್ಲ ಟಿ ಶರ್ಟ್ಸು ಮತ್ತು ಫ್ಲ್ಯಾಗ್ಸ್ ಎಲ್ಲ ಚೆನ್ನಾಗಿ ಬಂದಿದ್ದು ಮಾರ್ಕೆಟಲ್ಲಿ. ಸೊ ಅದೆಲ್ಲ ನೋಡ್ಕೊಂಡು ಬಂದ್ವಿ. ಒಂದು ಇಂಡಿಪೆಂಡೆನ್ಸ್ ಅಂದರೆ ನಮ್ಮದು ಧ್ವಜ ಇದೆಯಲ್ವ, ಅದೇ ಸೇಮಲ್ಲಿ ಟಿ ಶರ್ಟ್ ಬಂದಿದ್ದು. ಅದನ್ನು ನೋಡ್ಕೊಳ್ಳಿಕ್ಕಂತ ಹೋಗುವ ಅಂತ ಬಂದ್ವಿ. ಇಲ್ಲಿ ಬಂದು ನೋಡಿದ್ರೆ ಅದು ಕೂಡ ಚಿಕ್ಕದಿದೆ ನೋಡಿ. ಎಷ್ಟು ಸಣ್ಣ ಮಕ್ಕಳದು, ದೊಡ್ಡದವ್ರದ್ದು ಇಲ್ಲಾಗಿತ್ತು. ಸೊ ಕೇಳಿದೆ ಅವರಿಗೆ ದೊಡ್ಡವ್ರದ್ದೇ ಅಂತ ಹೇಳಿ. ಆದರೆ ದೊಡ್ಡವ್ರದ್ದು ಇಲ್ಲಾಗಿತ್ತು. ಸಣ್ಣದವ್ರು ಚಿಕ್ಕದಾಗಿತ್ತು. ಎಷ್ಟು ಚೆಂದ ಇತ್ತು ಮಾತ್ರ. ಸಣ್ಣ ಮಕ್ಕಳಿಗೆ ಎಷ್ಟು ಚೆಂದ ಇತ್ತು. ಹಾಗಾಗಿ ನನಗೆ ಇಷ್ಟ ಆಗಿತ್ತು ಅದು ತೊಗೊಳ್ಳೋದು. ಆದರೆ ಅದು ಮಕ್ಕಳಿಗೆ ಬರೋದಿಲ್ಲ. ಇನ್ನು ನನ್ನ ದೊಡ್ಡ ಮಗಳಿಗಂತೂ ಬರೋದಿಲ್ಲ. ಸಣ್ಣನಿಗೆ ಅದು ಬರ್ತದೆ ಅಂತ ನೋಡಿದೆ, ಆದರೂ ಅವನಿಗೆ ಬರಲಿಲ್ಲ. ಹಾಗಾಗಿ ಅಲ್ಲಿಂದ ಮತ್ತೆ ವಾಪಸ್ ಬಂದೆ. ಬರ್ತಾನೆ ಇಲ್ಲಿ ರಾಖಿದು ಒಂದು ಶಾಪ್ ಸಿಕ್ತು. ರಾಖಿ ಎಲ್ಲ ಚೆನ್ನಾಗಿ ಬಂದಿದ್ದಾವೆ. ಈ ರಾಖಿ ಹಬ್ಬ ಅಲ್ಲ, ರಕ್ಷಾಬಂಧನ ಬಂದಿದೆ. ನೋಡ್ಕೊಂಡು ಬಂದ್ವಿ ಮನೆಗೆ. ಯಾಕಂದರೆ ಬೆಳಿಗ್ಗೆ ಬೇಗ ಏಳಬೇಕಾಗಿತ್ತು. 7 o'clock ನಾನು ಸ್ಕೂಲಲ್ಲಿ ಇರಬೇಕು ಅಂತ ಹೇಳ್ತಾಯಿದ್ರು ಮಕ್ಕಳು. ಹಾಗಾಗಿ ಬೇಗ ಹೋಗಿ ಅಡುಗೆ ಮಾಡಿ ಊಟ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ರಾತ್ರಿಯೇ ನಾನು ಒಂದು ವಿಡಿಯೋಸು ನಾನು ಮಾಡಿಲ್ಲ. ಯಾಕಂದರೆ ರಾತ್ರಿ ಟೈಮ್ಗೆ ನನಗೆ ಟೈಮು ಸಿಗಲಿಲ್ಲ ಅಷ್ಟೊಂದು ನಾನು ಇದು ವಿಡಿಯೋ ಶೂಟ್ ಮಾಡಲಿಕ್ಕೆ. ಸೊ ಗಾಯ್ಸ್, ಇದು ನನ್ನ ಫಸ್ಟ್ ವ್ಲಾಗ್ ಆಗಿದೆ. ನನಗೆ ಹೇಗಾಗಿದೆ ಈ ವ್ಲಾಗಲ್ಲಿ, ಮತ್ತು ಏನಾದರೂ ಚೇಂಜಸ್ ಮಾಡಬೇಕಾ ಅಂತ ನನಗೆ ದಯವಿಟ್ಟು ಹೇಳಿ. ನಾವತ್ತು ವ್ಲಾಗ್ ಚಾನಲಲ್ಲಿ ಅಥವಾ ವ್ಲಾಗ್ ವಿಡಿಯೋಗಳನ್ನು ಮಾಡಿಲ್ಲ. ಸೊ ಎಲ್ಲ ಮಾಡ್ತಿರುವಂಥದ್ದು ಎಜುಕೇಷನಲ್ ವಿಡಿಯೋ ನಂದು. ಸೊ ನಾನು ಮಕ್ಕಳಿಗೆ ಕಲಿಸ್ತೇನೆ. ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾರಲ್ಲ ಮಕ್ಕಳು, ಅವರಿಗೂ ನಾನು ಪ್ರಿಪ್ರೇಷನನ್ನು ಮಾಡಿಸ್ತೇನೆ. ಬಟ್ ವ್ಲಾಗ್ ಚಾನಲನ್ನು ಮಾಡಿರಲಿಲ್ಲ. ಬಟ್ ಅಂದರೆ ಚಾನಲ್ ಕೂಡ ಇತ್ತು ನಂದು, ಬಟ್ ನಾನು ವ್ಲಾಗ್ ಅಂತ ವಿಡಿಯೋಗಳನ್ನು ಹಾಕಿರಲಿಲ್ಲ. ಸೊ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಮತ್ತು ದಯವಿಟ್ಟು ನಿಮ್ಮ ಸಪೋರ್ಟ್ ಇರಬೇಕು ನನಗೆ, ಓಕೆನಾ. ಸೊ ಇದೇ ರೀತಿಯಾಗಿ ಮಹಿಳೆಯರಿಗೂ ಕೂಡ ನಾನು ಆ್ಯಕ್ಚುಲಿ ಈ ಚಾನಲ್ ಮಾಡಿದ್ದೆ ಮಹಿಳೆಯರಿಗಾಗಿ. ಸೊ ಮಹಿಳೆಯರು ಯಾವಾಗಲೂ ಮುಂದೆ ಬರಬೇಕು ಅನ್ನೋದೇ ನನ್ನ ಆಸೆ. ಅವರು ಸಾಧನೆ ಮಾಡಿದರೆ ನಂಗೆ ತುಂಬಾ ಖುಷಿ ಆಗ್ತದೆ. ಅವ್ರದ್ದು ಏನಾದರೂ ಸಾಧನೆ ನಾನು ಎಲ್ಲೋ ಯೂಟ್ಯೂಬಲ್ಲಿ ನೋಡ್ಬೋದು, ಎಲ್ಲ ಟಿ ವಿಯಲ್ಲಿ ಎಲ್ಲಾದರೂ ನೋಡ್ತೇನಲ್ವ, ನಂಗೆ ತುಂಬ ಖುಷಿ ಆಗುತ್ತೆ. ಸೊ ಮಹಿಳೆಯರಿಗಾಗಿ ಎಸ್ಪೆಷಲಿ ಈ ಚಾನಲ್ ಇದ್ದಿದ್ದು. ಬಟ್ ಇದರಲ್ಲಿ ನಾನು ವ್ಲಾಗ್ ಕೂಡ ಹಾಕ್ತಾಯಿದ್ದೇನೆ. ಯಾಕಂದರೆ ನನ್ನ ಒಂದು ಮೆಮೊರಿ, ನನ್ನ ಮಕ್ಕಳದ್ದಾಗಲಿ, ನನ್ನ ಹಸ್ಬೆಂಡ್ದಾಗಲಿ, ನನ್ನದಾಗಲಿ ಅನ್ನುವಂಥದ್ದು ಒಂದು ದಿನನಿತ್ಯದ ಒಂದು ಮೆಮೊರಿ ಕೂಡ ಇರುತ್ತೆ. ಸೊ ಯಾರಿಗೆಲ್ಲ ಯೂಟ್ಯೂಬಲ್ಲಿ ಈ ರೀತಿಯಾದಂಥ ಚಾನಲ್ಗಳು ಇದೆ, ಅವರು ಕೂಡ ನನಗೆ ಕಮೆಂಟನ್ನು ಮಾಡಿ. ಸೊ ನೀವು ಚೆನ್ನಾಗಾಗಿದೆ, ನೀವು ಮುಂದುವರಿಸಿ ಅಂತ ನನಗೆ ಕಮೆಂಟ್ ಮಾಡಿದರೆ ನಂಗೆ ತುಂಬ ಖುಷಿ ಆಗುತ್ತೆ. ಮತ್ತೇನಾದರೂ ನನ್ನಿಂದ ನಿಮಗೆ ಹೆಲ್ಪ್ ಬೇಕಾದರೆ ಏನಾದರೂ ಓಕೆ, ಸೊ ಅದನ್ನು ಕೂಡ ಕಮೆಂಟ್ ಮಾಡಿ. ಸೊ ನಾನು ಅದಕ್ಕೆ ನಿಜವಾಗ್ಲೂ ನಿಮಗೆ ಸಪೋರ್ಟ್ ಮಾಡ್ತೇನೆ. ನಿಮ್ಮ ಬಗ್ಗೆ ನಾನು ಕೂಡ ವಿಡಿಯೋವನ್ನು ಮಾಡ್ತೇನೆ. ಯಾಕಂದರೆ ನಾನು ಮುಂದಿನ ದಿನಗಳಲ್ಲಿ ಇದೇ ಚಾನಲಲ್ಲಿ ಮಹಿಳೆಯರಿಗಾಗಿ ಅಂತ ಹೇಳಿದೆನಲ್ವ, ಮಹಿಳೆಯರಿಗೆ ನಾನು ಇದೇ ಚಾನಲಲ್ಲಿ ಪಾಡ್ಕಾಸ್ಟನ್ನು ಮಾಡಬೇಕು ಅಂದ್ಕೊಂಡಿದ್ದೇನೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಗಾಯ್ಸ್, ನನಗೆ ಕಮೆಂಟಲ್ಲಿ ಬರೀರಿ. ಸೊ ಈ ನನ್ನ ಮೊದಲ ವ್ಲಾಗ್ ಹೇಗಾಗಿದೆ ಅಂತ ನನಗೆ ಹೇಳಿ, ಓಕೆನಾ.